ಹಾಯ್ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಾರಾ ಬರ್ತ್ಡೇ ಪಾರ್ಟಿಗೆ ಎಲ್ರನ್ನೂ ಕೂಡ ಕರೀತಾಳೆ. ಆಗ ಒಬ್ಬ ಹುಡುಗ ನಿನ್ ಬರ್ತ್ಡೇ ಪಾರ್ಟಿಲಿ ಸ್ಪೆಷಲ್ ಏನು ಅಂತ ಕೇಳ್ತಾನೆ. ಆಗ ಅವಳು ಊಟ ಇರುತ್ತೆ, ಗೇಮ್ಸ್ ಇರುತ್ತೆ, ಸಾಂಗ್ಸ್ ಇರುತ್ತೆ, ನಿಮ್ಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಅದನ್ನ ಮಾಡಿ, ಆದ್ರೆ ಈ ವೀಕೆಂಡ್ ಅಲ್ಲಿ ಮಿಸ್ ಮಾಡ್ದಲೆ ಬರ್ತ್ಡೇ ಪಾರ್ಟಿಗೆ ಬನ್ನಿ ಅಂತ ಹೇಳ್ತಾರೆ. ಆಗ ಎಲ್ರು ಕೂಡ ಚಪ್ಪಾಳೆ ಹೊಡಿತಾರೆ. ಆದ್ರೆ ಫಾನ್ ಇದ್ಯಾವುದಕ್ಕೂ ತಲೆ ಕೊಡ್ದಲೆ ಬುಕ್ಸ್ ಓದ್ತಾ ಕೂತಿರ್ತಾನೆ. ಆಗ ಮತ್ತೊಬ್ಬ ಹುಡುಗ ಕೇಳ್ತಾನೆ, ನೀ ನಮಗೆ ಸುಳ್ಳು ಹೇಳ್ತಿಲ್ಲ ಅಲ್ವಾ ಅಂತ. ಆಗ ಸಾರಾ, ನಾನ್ ಯಾಕೆ ನಿಮ್ಗೆ ಸುಳ್ಳು ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಫಾನ್, ಅವಳು ಸುಳ್ಳು ಹೇಳ್ತಿಲ್ಲ, ನಿಜನೇ ಹೇಳ್ತಿರೋದು. ಲಾಸ್ಟ್ ಟೈಮ್ ಬರ್ತ್ಡೇ ಪಾರ್ಟಿ ತುಂಬಾ ಚೆನ್ನಾಗಿ ನಡೆದಿತ್ತು, ಈ ಸರಿ ಕೂಡ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಅಂತ ಹೇಳ್ತಾನೆ. ಆಗ ಮತ್ತೊಬ್ಬ ಹುಡುಗ, ನಾನು ಕೂಡ ಬರ್ತ್ಡೇ ಪಾರ್ಟಿಗೆ ಮಿಸ್ ಮಾಡ್ದಲೇ ಬರ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಲೀ ಸರ್ ಕೂಡ ಬರ್ತಾರೆ. ಅದನ್ನ ನೋಡಿ ಫಾನ್ ಏನು ಮಾತಾಡ್ದಲೆ ಸೈಲೆಂಟ್ ಆಗಿ ಕುತ್ಕೋತಾನೆ. ಆಗ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಸೈಲೆಂಟ್ ಆಗಿ ಕುತ್ಕೋತಾರೆ. ಆದ್ರೆ ಶಿಯಾಗೆ ಲೀ ಸರ್ ಬಂದಿರೋದು ಗೊತ್ತಿರೋದಿಲ್ಲ. ಯಾರ್ಯಾರು ಬರ್ತ್ಡೇ ಪಾರ್ಟಿಗೆ ಬರ್ತೀರಾ ಅವರೆಲ್ಲರೂ ಕ್ಲಾಸ್ ಆದ್ಮೇಲೆ ಬಂದು ನನಗೆ ಹೇಳಿ, ತುಂಬಾ ಎಂಜಾಯ್ ಮಾಡ್ಬೋದು. ಯಾರು ಕೂಡ ಮಾತಾಡ್ತಿಲ್ಲ ಹೇಳಿ ಅಂತ ಕೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಲೀ ಸರ್ ಬಂದು, ಏನಾಯ್ತು ಸಾರಾ, ಬರ್ತ್ಡೇ ಪಾರ್ಟಿಗೆ ಎಲ್ರನ್ನೂ ಇನ್ವೈಟ್ ಮಾಡ್ತಿದ್ಯಾ? ಸದ್ಯದಲ್ಲೇ ಮಿಡ್ ಟರ್ಮ್ ಎಕ್ಸಾಮ್ ಬರ್ತಿದೆ, ನೆನ್ಪಿದೆ ಅಲ್ವಾ? ಈ ರೀತಿ ಮಾತಾಡ್ತಾ ಕೂತಿದ್ರೆ ಒಳ್ಳೆ ಮಾರ್ಕ್ಸು ಹೇಗ್ ಬರುತ್ತೆ ಹೇಳಿ? ಸಾರಾ, ಬರುತ್ತಾ ಮಾರ್ಕ್ಸು ಅಂತ ಕೇಳ್ತಾರೆ. ಆಗ ಅವಳು ಇಲ್ಲ ಅಂತ ಹೇಳ್ತಾಳೆ. ಆಗ ಲೀ ಸರ್, ಗೊತ್ತಿದ ಮೇಲೆ ಕೂತ್ಕೊಂಡು ಚೆನ್ನಾಗಿ ಓದ್ಬೇಕಲ್ವಾ, ಹೋಗಿ ನಿನ್ ಜಾಗದಲ್ಲಿ ಕೂತ್ಕೋ ಅಂತ ಬೈತಾರೆ. ಆಗ ಸಾರಾ ಅಲ್ಲಿಂದ ಹೋಗ್ತಾಳೆ. ಈಗ ಕ್ಲಾಸ್ ಮುಗ್ದಿರುತ್ತೆ. ಶಿಯಾ ಮನೆ ಕ್ಲೀನ್ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಆಗುತ್ತೆ. ಬಾಗ್ಲು ತೆಗ್ದಿ ನೋಡ್ತಾಳೆ. ಅಲ್ಲಿ ಕೇಕೋ ಮತ್ತೆ ಸಾರಾ ಇಬ್ರು ಕೂಡ ಶಿಯಾ ಮನೆಗ್ ಬಂದಿರ್ತಾರೆ. ಆಗ ಅವರು ಆಯ್ ಅಂತ ಹೇಳ್ತಾರೆ. ಆಗ ಶಿಯಾ ಕೂಡ, ನೀವಿಬ್ರೇನ್ ಇಲ್ಲಿ ಬನ್ನಿ ಮನೆ ಒಳಗಡೆ ಅಂತ ಹೇಳಿ ಅವ್ರನ್ನ ಒಳಗಡೆ ಕರ್ಕೋತಾಳೆ. ಆಗ ಅವರಿಬ್ರು ಕೂಡ ಶೂನ ಬಿಚ್ಚೋದಿಕ್ಕೆ ಅಂತ ಹೋಗ್ತಾರೆ. ಆಗ ಶಿಯಾ, ಬಿಚ್ಚಬೇಡಿ, ಈಗ ತಾನೇ ಮನೆನ ಕ್ಲೀನ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಆಗ ಸಾರಾ, ಮನೇಲಿ ಯಾರು ಇಲ್ವಾ, ಕಾಣಿಸ್ತಾ ಇಲ್ಲ ಅಂತ ಕೇಳ್ತಾಳೆ. ಆಗ ಶಿಯಾ, ಅಮ್ಮ ತಮ್ಮನ್ ಕರ್ಕೊಂಡು ಹೊರ್ಗಡೆ ಹೋಗಿದ್ದಾರೆ, ಅಪ್ಪ ಕೆಲ್ಸದ ಮೇಲೆ ಆಚೆ ಹೋಗಿದ್ದಾರೆ, ನೀವಿಬ್ರು ಏನು ಸಡನ್ ಆಗಿ ಮನೆಗೆ ಬಂದಿದ್ದೀರಾ ಅಂತ ಕೇಳ್ತಾಳೆ. ಆಗ ಸಾರಾ, ಬರ್ತ್ಡೇನ ಸೆಲೆಬ್ರೇಷನ್ ಮಾಡೋದಿಕ್ಕೆ ಅಂತ ಹೇಳ್ತಾಳೆ. ಆಗ ಶಿಯಾ, ಆದ್ರೆ ನೀನು ಇವತ್ತು ಬರ್ತ್ಡೇ ಪಾರ್ಟಿ ಕೊಡ್ತೀನಿ ಅಂತ ಹೇಳಿದ್ದಲ್ಲ ಅಂತ ಕೇಳ್ತಾಳೆ. ಆಗ ಸಾರಾ, ಆ ವಿಷಯನ ಬಿಡು, ಆ ಫಾನು ನನ್ನ ಮಾತಿಗೆ ಸ್ವಲ್ಪ ಕೂಡ ರಿಯಾಕ್ಟೇ ಮಾಡಿಲ್ಲ, ಹಾಗಂತ ನಾವು ಎಂಜಾಯ್ ಮಾಡಬಾರ್ದು ಅಂತ ಏನಿಲ್ಲ ಅಲ್ವಾ, ನಾವೋಗಿ ಎಂಜಾಯ್ ಮಾಡೋಣ ಅಂತ ಹೇಳ್ತಾಳೆ. ಆಗ ಶಿಯಾ, ಆದರೆ ನಾನಿವತ್ತು ಹೋಮ್ವರ್ಕ್ ಇನ್ನೂ ಮಾಡಿಲ್ಲ, ತುಂಬ ಹೋಮ್ವರ್ಕ್ ಇದೆ ಅಂತ ಹೇಳ್ತಾಳೆ. ಆಗ ಸಾರಾ, ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ, ನಿನಗೆ ನೆನಪಿಲ್ವಾ ಇವತ್ತು ನನ್ನ ಬರ್ತ್ಡೇ ಇದೆ ಅಂತ ಹೇಳ್ತಾಳೆ. ಆಗ ಕೇಕೋ, ನೀನೇನಾದರೂ ಹೋಮ್ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಹೋಮ್ವರ್ಕ್ ಬ್ಯಾಗನ್ನು ಕೂಡ ನಿನ್ನ ಜೊತೆ ತಗೊಂಡು ಬಾ ಅಂತ ಹೇಳ್ತಾಳೆ. ಆಗ ಶಿಯಾ, ಇದು ಕೂಡ ಒಳ್ಳೆ ಐಡಿಯಾನೇ, ಬನ್ನಿ ಹೋಗೋಣ ಅಂತ ಹೇಳ್ತಾಳೆ. ಆಗ ಕೇಕೋ, ಶಿಯಾ, ಬರ್ತ್ಡೇ ಪಾರ್ಟಿ ಮಾಡೋದಕ್ಕೆ ಇದೇ ಬಟ್ಟೆ ಹಾಕೊಂಡು ಬರ್ತೀಯಾ ಅಂತ ಕೇಳ್ತಾಳೆ. ಆಗ ಹೀರೋಯಿನ್, ಯಾಕೆ ಇದು ಚೆನ್ನಾಗಿಲ್ವಾ ಅಂತ ಕೇಳ್ತಾಳೆ. ಆಗ ಸಾರಾ, ನನಗೆ ಗೊತ್ತಿತ್ತು, ಅದಕ್ಕೆ ನಾನು ನಿನಗೆ ಇದನ್ನ ತಗೊಂಡು ಬಂದಿದ್ದೀನಿ, ಇದನ್ನ ಹಾಕು ಅಂತ ಹೇಳಿ ಶಿಯಾಗೆ ಬ್ಯಾಗ್ ಕೊಡ್ತಾಳೆ. ಆಗ ಅವಳು ಇದರಲ್ಲಿ ಏನಿದೆ ಅಂತ ತೆಗ್ದು ನೋಡ್ತಾಳೆ. ಅದರಲ್ಲಿ ಬಟ್ಟೆ ಇರುತ್ತೆ. ಇವತ್ತು ನಿನ್ನ ಬರ್ತ್ಡೇ ಅಲ್ವಾ, ನೀನು ಹೊಸ ಬಟ್ಟೆ ಹಾಕೋಬೇಕು, ಅದನ್ನ ಬಿಟ್ಟು ಇದನ್ನ ನನ್ಗೆ ಯಾಕೆ ತಗೊಂಡು ಬಂದಿದ್ಯಾ ಅಂತ ಕೇಳ್ತಾಳೆ. ಆಗ ಸಾರಾ, ಪರವಾಗಿಲ್ಲ, ಇದನ್ನ ಹಾಕು, ಇದು ನಿನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾಳೆ. ಈಗ ಎಲ್ರು ಕೂಡ ಹೊರ್ಗಡೆ ಬಂದಿರ್ತಾರೆ. ಆಗ ಸಾರಾ, ನನಗೆ ಪಾರ್ಟಿ ಮಾಡಬೇಕು ಅನ್ನಿಸ್ತಿದೆ, ಎಂಜಾಯ್ ಮಾಡಬೇಕು, ನನ್ನ ಜೊತೆ ಫಾನ್ ಕೂಡ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಬೇಜಾರು ಮಾಡ್ಕೋತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಅವನು ಕೂಡ ಬರ್ತಾನೆ. ನೀವು ಇಲ್ಲೇ ಇರ್ತೀರಾ ಅಂತ ನನಗೆ ಗೊತ್ತಿತ್ತು, ಇವತ್ತು ನಿನ್ ಬರ್ತ್ಡೇ ಅಲ್ವಾ, ಬೇರೆಯವರೆಲ್ಲ ಎಲ್ಲಿ ಅಂತ ಕೇಳ್ತಾನೆ. ಆಗ ಸಾರಾ, ಬರ್ತ್ಡೇ ಪಾರ್ಟಿ ಕ್ಯಾನ್ಸಲ್ ಆಯ್ತು ಅಂತ ಹೇಳ್ತಾಳೆ. ಆಗ ಫಾನ್, ಕ್ಯಾನ್ಸಲ್ ಆಯ್ತಾ, ಯಾಕೆ ಅಂತ ಕೇಳ್ತಾನೆ. ಆಗ ಅವಳು, ನೀನು ಕೂಡ ಬರಲ್ಲ ಅಂತ ಹೇಳಿದ್ಯಲ್ಲ ಅಂತ ಹೇಳ್ತಾಳೆ. ಆಗ ಫಾನ್, ನಾನೇನು ಹೇಳ್ದೆ, ಪ್ರತಿ ವರ್ಷ ಕೂಡ ನಾನು ನಿನ್ನ ಬರ್ತ್ಡೇ ಪಾರ್ಟಿಗೆ ಬರ್ತಾನೆ ಇದ್ದೀನಲ್ಲ ಅಂತ ಅವನು ಹೇಳಿದ್ರೆ ಸಾರಾಗೆ ಮಾತ್ರ ಅವನ ಮಾತು ಕೇಳಿ ತುಂಬ ಖುಷಿಯಾಗುತ್ತೆ. ಆಗ ಅವನು, ನೋಡು, ನಿನಗಾಗಿ ಗಿಫ್ಟ್ ಕೂಡ ತೊಗೊಂಡು ಬಂದಿದ್ದೀನಿ, ಅದು ನೀನು ಕೇಳಿದ್ದೆ, ತಗೋ ಅಂತ ಹೇಳಿ ಸಾರಾಗೆ ಗಿಫ್ಟ್ ಕೊಡ್ತಾನೆ. ಅದನ್ನು ನೋಡಿ ಅವಳಿಗೆ ಮಾತ್ರ ತುಂಬ ಖುಷಿಯಾಗುತ್ತೆ. ಆಗ
ಆಗ ಶಿಯಾ ಮತ್ತೆ ಕೇಕೋ ಇಬ್ರು ಕೂಡ ನಗ್ತಾ ಇರ್ತಾರೆ. ಆದ್ರೆ ಸಾರಾ ಮತ್ತೆ ಅಳೋದಕ್ಕೆ ಶುರು ಮಾಡ್ತಾಳೆ. ಆಗ ಅವನು ಕೇಳ್ತಾನೆ, ಈಗ ಏನಾಯ್ತು, ಯಾಕೆ ಅಳ್ತಿದ್ಯಾ ಅಂತ. ಆಗ ಕೇಕೋ, ಸಾರಾ ಎಂಜಾಯ್ ಮಾಡ್ಬೇಕಂತೆ, ಪಾರ್ಟಿ ಮಾಡ್ಬೇಕಂತೆ, ಎಲ್ರ ಜೊತೆ ಸೇರಿ ಆಟ ಆಡ್ಬೇಕಂತೆ ಅಂತ ಹೇಳ್ತಾಳೆ. ಆಗ ಫಾನ್, ಇದೇನು ದೊಡ್ಡ ವಿಷಯನ, ನಡಿ ಹೋಗಿ ಎಲ್ರ ಜೊತೆ ಆಟ ಆಡೋಣ, ಫ್ರೆಂಡ್ಸ್ನು ಮೀಟ್ ಮಾಡ್ದಾಗುತ್ತೆ ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ಶಿಯಾ ಸಿಯುನ ತುಂಬಾ ಮಿಸ್ ಮಾಡ್ಕೋತಾ ಇರ್ತಾಳೆ. ಅವನ್ಗೆ ಮೆಸೇಜ್ ಮಾಡಿ ವಾಟರ್ ಬಾಟ್ಲುನ ತಗೋಬೇಕು ಅಂತ ಅಂಗಡಿ ಹತ್ರ ಬರ್ತಾಳೆ. ಹೀರೋಯಿನ್ ಹಿಂದೆ ಒಬ್ಬ ಹುಡುಗ ನಿಂತಿರ್ತಾನೆ. ಅವನು ಶಿಯಾ ಬ್ಯಾಗ್ ನ ಟಚ್ ಮಾಡ್ತಿರ್ತಾನೆ. ಆಗ ಅವಳು ಅವನನ್ನ ನೋಡ್ತಾ ವಾಟರ್ ಬಾಟ್ಲಿನ ತಗೊಳ್ಳೋದಿಕ್ಕೆ ಅಂತ ಹೋಗಿ ಬ್ಯಾಗನ್ನ ಓಪನ್ ಮಾಡ್ತಾಳೆ. ಬ್ಯಾಗು ಓಪನ್ ಆಗಿರುತ್ತೆ, ಅದರಲ್ಲಿ ಫೋನ್ ಕೂಡ ಇರೋದಿಲ್ಲ. ಆಗ ಅವಳಿಗೆ ಅನುಮಾನ ಬರುತ್ತೆ. ಹಿಂದೆ ತಿರುಗಿ ನೋಡ್ತಾಳೆ. ಹಿಂದೆ ಇದ್ದ ಹುಡುಗ ಅಷ್ಟರಲ್ಲಾಗ್ಲೇ ಅವಳ ಫೋನನ್ನ ಕದ್ಕೊಂಡು ಅಲ್ಲಿಂದ ಓಡೋಗಿರ್ತಾನೆ. ಆಗ ಅವಳು ಆ ಕಳ್ಳನ್ನ ಹುಡುಕ್ತಾ ಬರ್ತಾಳೆ. ಕಳ್ಳ ಆಗ್ಲೇ ಹೋಗ್ತಿರ್ತಾನೆ. ಅಷ್ಟರಲ್ಲಿ ಅವನು ಶಿಯಾನ ನೋಡಿ, ನಿನ್ ಫೋನು ನನ್ನ ಹತ್ರ ಇದೆ ಅಂತ ತೋರಿಸ್ತಾನೆ. ಆಗ ಅವಳು ನನ್ನ ಫೋನನ್ನ ನನಗೆ ವಾಪಸ್ ಕೊಡು ಅಂತ ಕೇಳ್ತಾಳೆ. ಆದ್ರೆ ಆ ಹುಡುಗ ಅಲ್ಲಿ ನಿಲ್ಲೋದಿಲ್ಲ. ಆಗ ಶಿಯಾ ಆ ಹುಡುಗನ್ನ ಹುಡುಕೊಂಡು ಅಲ್ಲಿಂದ ಓಡೋದಿಕ್ಕೆ ಶುರು ಮಾಡ್ತಾಳೆ. ಮತ್ತೊಂದ್ ಕಡೆಯಿಂದ ಮತ್ತೊಬ್ಬ ಹುಡುಗ ಶಿಯಾ ಇಂದಲೇ ಓಡ್ ಬರ್ತಾನೆ. ಅವನು ಬೇರೆ ಯಾರು ಅಲ್ಲ, ಸಿಯು ಶಿಯಾನ ನೋಡ್ಕೊಳ್ಳೋದಿಕ್ಕೆ ಅಂತ ಬಿಟ್ಟಿದ್ದ ಹುಡುಗ ಆಗಿರ್ತಾನೆ. ಆದ್ರೆ ಶಿಯಾಗೆ ಇದು ಗೊತ್ತಿರೋದಿಲ್ಲ. ಮತ್ತೊಂದ್ ಕಡೆ ಸಿಯುಗೆ ಫೋನ್ ಬರುತ್ತೆ. ಹಲೋ, ಏನ್ ವಿಷಯ ಹೇಳು ಅಂತ ಕೇಳ್ತಾನೆ. ಆಗ ಸಿಯು, ಶಿಯಾನ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ. ಆಗ ಸಿಯು, ಏನ್ ಹೇಳ್ತಿದ್ಯಾ, ನಾನು ಈಗಲೇ ಬರ್ತೀನಿ ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ಶಿಯಾ ಫೋನ್ ಕದ್ದಿದ್ದ ಹುಡುಗನ್ನ ಓಡಿಸ್ಕೊಂಡು ಬರ್ತಾಳೆ. ಸುಮ್ನೆ ನನ್ ಫೋನ್ ಕೊಡು, ಇಲ್ಲ ಅಂದ್ರೆ ನಾನು ಸುಮ್ನೆ ಇರೋದಿಲ್ಲ ಅಂತ ಹೇಳ್ತಾಳೆ. ಆಗ ಕಳ್ಳ ನಿಂತ್ಕೊಂಡು, ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಕಳ್ಳನ್ ಕಡೆಯವರೆಲ್ಲರೂ ಕೂಡ ಬರ್ತಾರೆ. ಆಗ ಅವಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾಳೆ. ಆಗ ಕಳ್ಳರು ಕೂಡ ಶಿಯಾ ಇಂದಲೇ ಅಲ್ಲಿಂದ ಹೊಡೋಗ್ತಾರೆ. ಮತ್ತೊಂದ್ ಕಡೆ ಸಿಯು ಹೀರೋಯಿನ್ ನ ಕಾಪಾಡೋದಿಕ್ಕೆ ಅಂತ ಕಾಂಪೌಂಡ್ ಹಾರಿ ಬರ್ತಿರ್ಬೇಕಾದ್ರೆ ವಾಚ್ಮ್ಯಾನ್, ಯಾರದು, ಎಲ್ಲಿಗೆ ಹೋಗ್ತಿದ್ಯಾ, ನಿಂತ್ಕೋ ಅಂತ ಹೇಳಿ ಬ್ಯಾಟ್ರಿ ಬಿಟ್ಟು ಸಿಯುನ ನೋಡ್ತಾನೆ. ಆದ್ರೆ ಸಿಯು ನಿಲ್ಲೋದಿಲ್ಲ. ಕಾಂಪೌಂಡ್ ಹಾರಿ ಶಿಯಾನ ಕಾಪಾಡೋದಿಕ್ಕೆ ಅಂತ ಬರ್ತಾನೆ. ಮತ್ತೊಂದ್ ಕಡೆ ಸಿಯು ಬಿಟ್ಟಿದ್ದ ಅವನ್ ಫ್ರೆಂಡು ಶಿಯಾನ ಹುಡುಕ್ತಾ ಬರ್ತಾನೆ. ಆದ್ರೆ ಅವಳು ಎಲ್ಲೂ ಕೂಡ ಕಾಣೋದಿಲ್ಲ. ಆಗ ಅವನು ಫಾನ್ಗೆ ಫೋನ್ ಮಾಡ್ತಾನೆ. ಫಾನ್, ತುಂಬಾ ಅರ್ಜೆಂಟು, ಬೇಗ ಬಾ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಹೀರೋಯಿನ್ ಕಳ್ಳರ ಕೈಯಿಂದ ತಪ್ಪಿಸ್ಕೊಂಡು ಓಡ್ಕೊಂಡ್ ಬರ್ತಿರ್ಬೇಕಾದ್ರೆ ಕಳ್ಳರು ಎರಡು ಕಡೆಯಿಂದ ಶಿಯಾನ ಕವರ್ ಮಾಡ್ತಾರೆ. ಆಗ ಅವಳಿಗೆ ಭಯದಿಂದ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಅಲ್ಲೇ ಇದ್ದ ಒಂದು ಶೆಡ್ ಒಳಗಡೆ ಹೋಗಿ ಬಾಗ್ಲಾಕೋತಾಳೆ. ಆಗ ಕಳ್ಳರು ಬಾಗ್ಲು ತೆಗಿ, ನಮ್ ಕೈಯಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ, ಬಾಗ್ಲನ್ನ ತೆಗಿ ಅಂತ ಹೇಳಿ ಜೋರಾಗಿ ಬಾಗ್ಲನ್ನ ಒದಿತಾ ಇರ್ತಾರೆ. ಅವಳಿಗಂತೂ ತುಂಬಾ ಭಯ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಸಿಯು ಕೂಡ ಬರ್ತಾನೆ. ಆದ್ರೆ ರೌಡಿಗಳು ತುಂಬಾ ಜನ ಇದ್ದಿದ್ರಿಂದ ಸಿಯುಗೆ ಹೊಡಿತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಫಾನ್ ಕೂಡ ಬಂದು ಸಿಯುನ ಕಾಪಾಡ್ತಾನೆ. ಹಾಗೆ ಅಲ್ಲಿಗೆ ಸಿಯು ಫ್ರೆಂಡ್ ಕೂಡ ಬರ್ತಾರೆ. ಆಗ ರೌಡಿಗಳು ಅವರನ್ನೆಲ್ಲ ನೋಡಿ ಎದ್ರಿ ಅಲ್ಲಿಂದ ಓಡೋಗ್ತಾರೆ. ಆಗ ಹೀರೋಯಿನ್ಗೆ ಸಿಯು ಧ್ವನಿ ಕೇಳಿಸುತ್ತೆ. ಆಗ ಅವಳು ಡೋರ್ ಓಪನ್ ಮಾಡಿ ಹೊರಗಡೆ ಬರ್ತಾಳೆ. ಆಗ ಅವನು ಕೇಳ್ತಾನೆ, ನಿನ್ಗೆ ಏನೂ ಆಗಿಲ್ವಾ, ನೀನು ಆರಾಮಾಗಿದ್ಯಾ ಅಂತ ಕೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಸಾರಾ ಬಂದು, ಸಾರಿ ಶಿಯಾ, ನಿನ್ಗೇನೂ ಆಗಿಲ್ಲ ತಾನೇ ಅಂತ ಕೇಳ್ತಾಳೆ. ಅಷ್ಟರಲ್ಲಿ ಸಿಯು, ಬಾ ನೀನನ್ನ ಮನೆಗೆ ಬಿಟ್ಟು ಬರ್ತೀನಿ, ನೀವೆಲ್ಲರೂ ಕೂಡ ಹೋಗಿ ಅಂತ ಹೇಳ್ತಾರೆ. ಆಗ ಸಾರಾ, ನನಗೆ ಯಾವುದೇ ಬರ್ತ್ಡೇ ಪಾರ್ಟಿ ಕೂಡ ಬೇಡ ಅಂತ ಹೇಳ್ತಾರೆ. ಆಗ ಫಾನ್, ನಿನ್ ಜೊತೆ ನಾನು ಪಾರ್ಟಿ ಮಾಡಬೇಕು ಅಂತ ಇದ್ದೀನಿ, ನೀನು ಬರ್ತ್ಡೇ ಪಾರ್ಟಿ ಮಾಡಲ್ಲ ಅಂತೀಯಲ್ಲ, ಬಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಮತ್ತೊಂದ್ ಕಡೆ ಇಬ್ರು ಕೂಡ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಶಿಯಾ, ನಿನಗೆ ಏಟ್ ಆಯ್ತಾ ಅಂತ ಕೇಳ್ತಾಳೆ. ಆಗ ಅವನು, ನನಗೇನಾಗಿದೆ, ನನ್ಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ, ಏನು ಯೋಚನೆ ಮಾಡ್ಬೇಡ, ಇನ್ ಮುಂದೆ ಆ ಕಳ್ಳ ನಿನ್ನಿಂದೆ ಬರೋದಿಲ್ಲ ಅಂತ ಹೇಳ್ತಾನೆ. ಆಗ ಅವಳು, ನನ್ನನ್ನ ಅದೇ ಹುಡುಕ್ತೆ ಅಂತ ಕೇಳ್ತಾನೆ. ಆಗ ಅವನು, ನನ್ನ ಫ್ರೆಂಡು ಜಿಯಾನು ನಿನ್ನನ್ನ ಫಾಲೋ ಮಾಡ್ತಾ ಇದ್ದ, ಆಗ ಅವನು ಹೇಳ್ದ ನಿನ್ನಿಂದೆ ಯಾರೋ ಬಿದ್ದಿದ್ದಾರೆ ಅಂತ, ಅದಕ್ಕೆ ನಿನ್ನನ್ನ ಹುಡುಕ್ತಾ ಬಂದೆ ಅಂತ ಹೇಳ್ತಾನೆ. ಆಗ ಅವಳು, ನಾನು ನಿನಗೆ ಮೆಸೇಜ್ ಮಾಡಿದ್ದೆ, ಅದನ್ನ ಓದಿದ್ಯಾ ಅಂತ ಕೇಳ್ತಾಳೆ. ಆಗ ಅವನು, ಓದಿದ್ದೀನಿ, ಈಗ ನೀನು ರೆಸ್ಟ್ ಮಾಡು, ಓದೋದ್ರ ಕಡೆ ಜಾಸ್ತಿ ಗಮನ ಕೊಡು ಅಂತ ಹೇಳ್ತಾನೆ. ಆಗ ಅವಳು, ಹಿಂದೆ ನಡೆದ ಟೆಸ್ಟ್ ಅಲ್ಲಿ ನನಗೆ ಒಳ್ಳೆ ಮಾರ್ಕ್ಸ್ ಬಂದಿದೆ, ಎಕ್ಸಾಮ್ ಬಗ್ಗೆ ನನಗೆ ಸ್ವಲ್ಪ ಕೂಡ ಭಯ ಇಲ್ಲ ಅಂತ ಹೇಳ್ತಾಳೆ. ಆಗ ಅವನು, ಆಗಿದ್ರೆ ನನಗಿಂತ ನಿನಗೆ ಎಕ್ಸಾಮ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಲ್ವಾ ಅಂತ ಕೇಳ್ತಾನೆ. ಆಗ ಅವಳು, ಬಂದ್ರು ಬರಬಹುದು, ಆದ್ರೆ ನೀನ್ ನನ್ನ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾಳೆ.